ಲೇಔಟ್ನ ಜನ ಉಪಯೋಗಿಸ್ತಾ ಇರುವಂತಹ ನೀರು ಡ್ರೈನೇಜ್ ಸೇರುವ ಬದಲು ಕೆರೆ ಸೇರ್ತಾ ಇರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೆರೆಗೆ ಸೇರ್ತಾ ಇದ್ದ ಖಾಸಗಿ ಲೇಔಟ್ನ ಸ್ಯಾನಿಟರಿ ನೀರುಗಳು ಗಬ್ಬೆದ್ದು ನಾರ್ತಿರುವ ಪೊಲೀಸ್ ಕೆರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹರಪನಹಳ್ಳಿ ಕೆರೆಯ ಅವ್ಯವಸ್ಥೆ ತಾಣ ಆಗ್ತಾ ಇರುವಂತದ್ದು. ನಿಸರ್ಗ ಲೇಔಟ್ನಿಂದ ನೇರ ಕೆರೆಗೆ ಸೇರ್ತಾ ಇರುವಂತಹ ಮಾಲಿನ್ಯಯುಕ್ತ ನೀರು ಕಾಲ್ಬಾಳು ಪಂಚಾಯಿತಿ ವ್ಯಾಪ್ತಿಯ ಹರಪನಹಳ್ಳಿಯ ಕ್ಷೇತ್ರದ ವ್ಯಥೆ ಇದಾಗ್ತಾ ಇರುವಂತದ್ದು. ಕೆಲ ವರ್ಷಗಳ ಹಿಂದೆ ಆನೇಕಲ್ನ ಉಪವಿಭಾಗ ಪೊಲೀಸರಿಂದ ಕೆರೆ ಅಭಿವೃದ್ಧಿ ಮಾಡಿಸಲಾಗಿತ್ತು. ಆದ್ರೆ ಉಪವಿಭಾಗದ ಎಲ್ಲಾ ಪೊಲೀಸರು ಸಹ ಶ್ರಮದಾನ ಮಾಡಿ ಸ್ವಚ್ಛಗೊಳಿಸಿದ್ದ ಕೆರೆ ಇದಾಗಿದೆ. ಹಾಗಾಗಿ ಪೊಲೀಸ್ ಕೆರೆ ಅಂತಲೇ ನಾಮಕರಣ ಮಾಡಲಾಗಿತ್ತು. ಆದ್ರೆ ಇದೀಗ ಪೊಲೀಸ್ ಕೆರೆ ಡ್ರೈನೇಜ್ ಕೆರೆಯಾಗಿ ಬದಲಾವಣೆ ಆಗಿರುವಂತದ್ದು. ನಿಸರ್ಗ ಲೇಔಟ್ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಮುಂದಾದ ಅಧಿಕಾರಿಗಳು ಇದೀಗ ಕೆರೆಗೆ ಸೇರ್ತಾ ಇರುವಂತಹ ಖಾಸಗಿ ಲೇಔಟ್ನ ಸ್ಯಾನಿಟರಿ ನೀರುಗಳು ಗಬ್ಬೆದ್ದು ನಾರ್ತಾ ಇರುವಂತಹ ಪೊಲೀಸ್ ಕೆರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹರಪನಹಳ್ಳಿಯ ಕೆರೆಯ ಅವ್ಯವಸ್ಥೆ ಆಗಿದೆ. ನಿಸರ್ಗ ಲೇಔಟ್ನಿಂದ ನೇರವಾಗಿ ಕೆರೆಗೆ ಸೇರ್ತಾ ಇರುವಂತಹ ಮಾಲಿನ್ಯಯುಕ್ತ ನೀರು ಕಾಲ್ಬಾಳು ಪಂಚಾಯಿತಿ ವ್ಯಾಪ್ತಿಯ ಹರಪನಹಳ್ಳಿಯ ಘಟನೆ ಇದಾಗಿರುವಂತದ್ದು. ಕೆಲ ವರ್ಷಗಳ ಹಿಂದೆ ಆನೇಕಲ್ಲು ಉಪವಿಭಾಗ ಪೊಲೀಸರಿಂದ ಈ ಕೆರೆಯ ಅಭಿವೃದ್ಧಿ ಆಗಿತ್ತು. ಉಪವಿಭಾಗದ ಎಲ್ಲಾ ಪೊಲೀಸರು ಸಹ ಸೇರಿ ಶ್ರಮದಾನ ಮಾಡಿ ಸ್ವಚ್ಛಗೊಳಿಸಿದಂತಹ ಕೆರೆ ಇದಾಗಿದೆ. ಆದ್ರೆ ಇದೀಗ ಖಾಸಗಿ ಲೇಔಟ್ ಒಂದರ ಸ್ಯಾನಿಟರಿ ನೀರು ಈ ಕೆರೆಯನ್ನು ಸೇರ್ತಾ ಇರುವಂತಹ ಘಟನೆ ನಡೀತಾ ಇರುವಂತದ್ದು. ಯಾವಾಗ ಪೊಲೀಸರು ಶ್ರಮದಾನ ಮಾಡಿ ಸ್ವಚ್ಛಗೊಳಿಸಿದ ಕಾರಣ ಪೊಲೀಸ್ ಕೆರೆ ಅಂತಲೇ ನಾಮಕರಣ ಮಾಡಲಾಗಿತ್ತು. ಆದ್ರೆ ಇದೀಗ ಪೊಲೀಸ್ ಕೆರೆ ಡ್ರೈನೇಜ್ ಕೆರೆಯಾಗಿ ಬದಲಾವಣೆ ಆಗಿರುವಂತದ್ದು. ಇನ್ನು ನಿಸರ್ಗ ಲೇಔಟ್ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲು ಮುಂದಾಗ್ತಾ ಇಲ್ಲ ಇಲ್ಲಿನ ಅಧಿಕಾರಿಗಳು. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹರಪನಹಳ್ಳಿ ಕೆರೆಗೆ ನಿಸರ್ಗ ಲೇಔಟ್ ನಿಂದ ಸಂಸ್ಕರಣ ಮಾಡದೆ ನೇರವಾಗಿ ಕಲುಷಿತ ನೀರು ಬಿಡಲಾಗ್ತಾ ಇರುವಂತದ್ದು. ಖಾಸಗಿ ಲೇಔಟ್ನ ಸ್ಯಾನಿಟರಿ ನೀರು ಕೆರೆಗೆ ಸೇರ್ತಾ ಇದ್ದು ಗಬ್ಬೆದ್ದು ನಾರ್ತಾ ಇರುವಂತಹ ಪೊಲೀಸ್ ಕೆರೆ. ಕಾಲ್ಬಾಳು ಪಂಚಾಯಿತಿ ವ್ಯಾಪ್ತಿಯ ಹರಪನಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಕೆಲ ವರ್ಷಗಳ ಹಿಂದೆ ಆನೇಕಲ್ಲು ಉಪವಿಭಾಗ ಪೊಲೀಸರಿಂದ ಕೆರೆ ಅಭಿವೃದ್ಧಿ ಆಗಿತ್ತು. ಆದ್ರೆ ಇದು ಇನ್ನು ಉಪವಿಭಾಗದ ಎಲ್ಲಾ ಪೊಲೀಸರು ಸಹ ಸೇರಿ ಶ್ರಮದಾನ ಮಾಡಿ ಸ್ವಚ್ಛಗೊಳಿಸಿದ ಕೆರೆ ಇದಾಗಿದೆ. ಹಾಗಾಗಿಯೇ ಪೊಲೀಸ್ ಕೆರೆ ಅಂತಲೇ ನಾಮಕರಣ ಮಾಡಲಾಗಿತ್ತು. ಆದ್ರೆ ಇದೀಗ ಪೊಲೀಸ್ ಕೆರೆ ಡ್ರೈನೇಜ್ ಕೆರೆಯಾಗಿ ಬದಲಾವಣೆ ಆಗಿರುವಂತದ್ದು. ಇನ್ನು ನಿಸರ್ಗ ಲೇಔಟ್ ವಿರುದ್ಧ ಯಾವುದೇ ಕ್ರಮಕ್ಕೆ ಮುಂದಾಗದಂತಹ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿರುವಂತದ್ದು. ಇಂದ್ರಮ್ಮ ಯಾರು ಇಂದ್ರಮ್ಮ
ನೇರವಾಗಿ ಪೊಲೀಸ್ ಕೆರೆಗೆ ಸೇರ್ತಾ ಇರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಏನು ಖಾಸಗಿ ಲೇಔಟ್ ನಲ್ಲಿ ಉಪಯೋಗಿಸ್ತಾ ಇರುವಂತಹ ನೀರು ಡ್ರೈನೇಜ್ ಸೇರದೆ ನೇರವಾಗಿ ಪೊಲೀಸ್ ಕೆರೆಯನ್ನ ಸೇರ್ತಾ ಇರುವಂತದ್ದು. ಇನ್ನು ಯಾವ ಕಾರಣಕ್ಕೆ ಯಾವುದೇ ರೀತಿ ಸಂಸ್ಕರಣೆ ಮಾಡದೆ ನೇರವಾಗಿ ಡ್ರೈನೇಜ್ ನ ಕೊಳಚೆ ನೀರನ್ನ ಬಿಡ್ತಾ ಇದ್ದಾರೆ, ಏನಾಗ್ತಾ ಇದೆ? ಸುಸ್ಮಿತಾ, ಏನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಳಬಾಳು ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಏನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರತಕ್ಕಂತ ಏನು ಹರಪನಹಳ್ಳಿ ಕೆರೆಗೆ ಪೊಲೀಸ್ ಈ ಹರಪನಹಳ್ಳಿ ಕೆರೆ ಏನು ಈ ಕೆಲವು ವರ್ಷಗಳ ಹಿಂದೆ ಏನೋ ಆನೇಕಲ್ ವಿಭಾಗಾಧಿಕಾರಿಯಾಗಿ ಇರ್ತಕ್ಕಂತ ಏನೋ ಇದ್ದ ಸಂದರ್ಭದಲ್ಲಿ ಪೊಲೀಸ್ ವೃಂದದಿಂದಲೇ ಉಪವಿಭಾಗದ ಇರ್ತಕ್ಕಂತ ಎಲ್ಲಾ ಪೊಲೀಸ್ ಅಧಿಕಾರಿಗಳೆಲ್ಲ ಸೇರಿ ಈ ಕೆರೆಯನ್ನ ಜೀರ್ಣೋದ್ಧಾರ ಮಾಡುವುದರ ಮೂಲಕ ಈ ಕೆರೆಗೆ ಒಂದು ರೀತಿ ಅವರ ಉನ್ನತ ಸ್ಥಿತಿಯನ್ನು ತೆಗೆದುಕೊಂಡು ಬಂದಿದ್ರು. ಆ ಕೆರೆಯನ್ನ ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತೆ ಹೂಳೆತ್ತುವ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಸುತ್ತ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ಅಂದ್ರೆ ಜನರು ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡಿರ್ಬೋದು. ಎಲ್ಲಾ ವ್ಯವಸ್ಥೆಗಳನ್ನ ಪೊಲೀಸ್ ಇಲಾಖೆಯಿಂದಲೇ ಮಾಡಿದ್ರು. ಆದ್ರೆ ಈಗಿನ ಪರಿಸ್ಥಿತಿ ಏನಿದೆ ಅಂದ್ರೆ ಇದು ಪೊಲೀಸ್ ಕೆರೆ ಅಂತ ನಾಮಕರಣಗೊಂಡಿತ್ತು. ಈ ಕೆರೆಗೆ ಕಳಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಖಾಸಗಿ ಬಡಾವಣೆ ನಿಸರ್ಗ ಬಡಾವಣೆಯಿಂದ ಬರ್ತಕ್ಕಂಥ ಎಲ್ಲಾ ತ್ಯಾಜ್ಯ ನೀರು ಈ ಕೆರೆಗೆ ಸಂಪರ್ಕ ಅನಧಿಕೃತವಾಗಿ ಸಂಪರ್ಕ ಕೊಟ್ಟು ಇಲ್ಲಿ ಕೆರೆಯನ್ನ ಸಂಪೂರ್ಣವಾಗಿ ಈ ಕೆರೆಯಲ್ಲಿ ಸಾಕಷ್ಟು ಉನ್ನತ ಶುದ್ಧವಾದ ನೀರು ಅಶುದ್ಧವಾದಕ್ಕೆ ಮತ್ತೆ ಇದು ಕೆರೆಯನ್ನ ಸಂಪೂರ್ಣವಾಗಿ ಡ್ರೈನೇಜ್ ಕೆರೆಯನ್ನ ಮಾಡ್ಲಿಕ್ಕೆ ನಿಸರ್ಗ ಲೇಔಟ್ ನ ಸಂಸ್ಕರಣಾ ಘಟಕದವರು ಕಾರಣವಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸ್ಮಿತಾ, ಅಧಿಕಾರಿಗಳು ಯಾಕೆ ಯಾವ್ದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ? ಕಂಪ್ಲೇಂಟ್ ಮಾಡಿದ್ರು ಯಾವ್ದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು, ಯಾಕೆ ಏನಾಗ್ತಾ ಇದೆ? ಈ ನಿಸರ್ಗ ಬಡಾವಣೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಅತ್ಯುನ್ನತವಾದ ಒಂದು ಬಡಾವಣೆ ಆಗಿದೆ. ಬಟ್ ಈ ಒಂದು ಬಡಾವಣೆಯಲ್ಲಿ ಸಾಕಷ್ಟು ಅಕ್ರಮಗಳಾಗಿದೆ ಎಂದು ಸಾಕಷ್ಟು ಬಾರಿ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಕೂಡ ಆಗಿದೆ. ಆದರೂ ಸಹ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ಳದೇ ಇರತಕ್ಕಂಥದ್ದು ಒಂದು ರೀತಿ ಚಿಂತಾಜನಕವಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಸುಸ್ಮಿತಾ. ಇದಲ್ಲದೆ ಯಾವುದೇ ಒಂದು ಕೆರೆಯನ್ನ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಆ ಕೆರೆಯನ್ನ ಸಂಪೂರ್ಣ ಜವಾಬ್ದಾರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡುತ್ತೆ. ಮತ್ತೆ ಆ ಸಂಪೂರ್ಣ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿಯನ್ನ ಮಾಡುವುದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿಯ ಕೆಲಸ ಆಗುತ್ತೆ. ಆದರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಲ್ಲಿ ತನ್ನ ವೈಫಲ್ಯದಿಂದ ಇಷ್ಟಕ್ಕೂ ಕೂಡ ಇಷ್ಟೆಲ್ಲ ಕೆರೆ ವೈಫಲ್ಯ ಮುಂದಿದೆ ಅಂತಾನೆ ಹೇಳ್ಬೋದಾಗಿದೆ. ಸುಸ್ಮಿತಾ, ಇಷ್ಟೆಲ್ಲ ಮಾಹಿತಿ ನೀಡೋದಕ್ಕೆ ಧನ್ಯವಾದ. ಕೆರೆಗೆ ಸೇರ್ತಾ ಇರುವಂತಹ ಖಾಸಗಿ ಲೇಔಟ್ ನ ಸ್ಯಾನಿಟರಿ ನೀರು ಇನ್ನು ಯಾವುದೇ ರೀತಿಯ ಒಪ್ಪಿಗೆ ಪಡ್ಕೊಳ್ದೆ ಅಕ್ರಮವಾಗಿ ನೇರವಾಗಿ ಕೆರೆಗೆ ಸಂಪರ್ಕ ನೀಡಿರುವಂತದ್ದು ಡ್ರೈನೇಜ್ ನೀರಿನ ಸೇರಕ್ಕೆ इंद्रम्मा यार इंद्रम्मा
ಹರಪನಹಳ್ಳಿಯ ಈ ಒಂದು ಕೆರೆ ಈ ದುಸ್ಥಿತಿಗೆ ಕಾರಣ ಇವತ್ತು ಈ ಹಿಂದೆ ಮೀನು ಹಿಡಿತಾ ಇದ್ದಂಥ ಸುರೇಶ್ ಅವರು ಪಾಪ ಅವ್ರು ನಾವು ಸ್ಮರಿಸಬೇಕು. ಭಾಳ ನೀಟಾಗಿ ಇಟ್ಕೊಂಡಿದ್ರು ಕೆರೆನ. ಅವರು ಕಾಲಾನಂತರ ಅವ್ರು ತೀರ್ಕೊಂಡು ಮರಣ ನಂತರ ಈ ಕೆರೆ ಈ ದುಸ್ಥಿತಿಗೆ ಬಂದಿದೆ. ಅವರು ಮೀನು ಹಿಡಿಯೋದು ಬಿಟ್ಟಾದ್ಮೇಲೆ ಈ ಪರಿಸ್ಥಿತಿ ಬಂದಿದೆ. ಅದರಲ್ಲಿ ಈಗಾಗಲೇ ನಿಸರ್ಗ ಬಡಾವಣೆಯಿಂದ ಬರ್ತಕ್ಕಂಥದ್ದು STP ಒಂದು ಇದರ ವಾಟರ್ ಆಗ್ಬೋದು, ಮತ್ತು ಊರಿನ ಗ್ರಾಮದಿಂದ ಬರ್ತಕ್ಕಂಥ ವಾಟರ್ ಆಗ್ಬೋದು, ಎರಡರಿಂದನೂ ಕೆರೆ ಕಲುಷಿತ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಈಗಾಗಲೇ ಇದನ್ನು ಪಂಚಾಯತಿಗೂ ಮತ್ತು ಆನೇಕಲ್ ತಾಲೂಕ್ ಪಂಚಾಯತಿಯ ಅಧಿಕಾರಿಗಳಿಗೂ ಗಮನ ತರಿಸಿದ್ವಿ. ಈಗಾಗಲೇ ನಾನು ಸಹ ಇದನ್ನು ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ದೀವಿ. ಅವ್ರು ಈ ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಮಾನ್ಯ EO ಸಾಹೇಬ್ರನ್ನು ಸಹ ಹೇಳಿದ್ದಾರೆ. ಅವರು ಅದನ್ನು ಕ್ರಮಕ್ಕೆ PDO ಅವ್ರಿಗೂ ತಿಳಿಸಿದ್ದಾರೆ. ಈಗಾಗಲೇ ಇವತ್ತು ಇಂಜಿನಿಯರ್ಸ್ ಬರೋ ಮೂಮೆಂಟ್ ಇದೆ, ಬಂದು ಅವರು ಚೆಕ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಸೊ ತಮ್ಮ ಮುಖಾಂತರ ಆದರೂ ಈ ಒಂದು ಕೆರೆ ಅಭಿವೃದ್ಧಿಗೆ ಮತ್ತೆ ಕೆರೆ ಮತ್ತೆ ಯಥಾಸ್ಥಿತಿಗೆ ಬರಲಿಕ್ಕೆ ಒಂದು ಸಹಾಯ ಆಗಲಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೋರ್ಕೊಳ್ಳೋದಕ್ಕೆ ಗ್ರಾಮ ನಿವಾಸಿಯಾಗಿ ಈಗ ಕೆರೆ ತುಂಬಾ ದುಸ್ಥಿತಿಯಲ್ಲಿದೆ. ಎಲ್ಲಿ ನೋಡಿದ್ರು ಆ ಡ್ರೈನೇಜ್ ಆಗಿರ್ಬೋದು, ಸ್ಯಾನಿಟರಿ ನೀರೇ ತುಂಬಿಕೊಂಡಿದೆ. ಇದಕ್ಕೆ ಕಾರಣ ಯಾರು ಅಂತ? ಇವತ್ತು ಅದೇ ನಿಸರ್ಗ ಬಡಾವಣೆಯಿಂದ ಬರ್ತಕ್ಕಂಥ ಒಂದು STP ವಾಟರ್ ಆಗ್ಬೋದು, ಮತ್ತೆ ಗ್ರಾಮದಿಂದ ಬರ್ತಕ್ಕಂಥ ಗ್ರಾಮದ ಒಂದು ನೀರಾಗ್ಬೋದು, ಎರಡನ್ನೂ ಮಾನ್ಯ CO ಮೇಡಮ್ ಅವರು ಸಹ ಭಾಳ ಕಾಳಜಿ ಇದೆ ಅವ್ರಿಗೆ. ಕೆರೆಗಳ ಅಭಿವೃದ್ಧಿಗಾಗಲಿ, ಕೆರೆಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಲಿ ಅವರೊಂದು ಸಹ ಸಾಕಷ್ಟು ಬಾರಿ ಇವತ್ತು ಅವರ ತಳ ಅಧಿಕಾರಿಗಳಿಗೆಲ್ಲನೂ ಸಹ ಸೂಚನೆ ಕೊಡ್ತಾ ಇದ್ದಾರೆ. ಕೆರೆಗಳನ್ನು ಕಾಪಾಡಿ, ದಯವಿಟ್ಟು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕಾಪಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಏನು ಬೇಕೋ ಅದನ್ನು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡು ಮುಂದೆ ಇದನ್ನು ಮತ್ತೆ ಯಥಾಸ್ಥಿತಿ ಮುಂದೆ ಹಿಂದೆ ಏನಿತ್ತು ಕೆರೆ ಆ ರೀತಿ ತರಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕಂತ ಅಧಿಕಾರಿಗಳಲ್ಲಿ ನಾನು ತಮ್ಮ ಮೂಲಕನೂ ಸಹ ಮನವಿ ಮಾಡ್ಕೊಳ್ತೇನೆ. ಈಗ ಸರ್ ಗಲೀಜ್ ಮಾಡ್ತಿರೋದು ಒಂದು ಲೇಔಟ್ ಅವರು ಗಲೀಜ್ ಮಾಡ್ತಾ ಇದ್ದಾರೆ. ಪಂಚಾಯತಿಯಲ್ಲಿ ಜನ ಕಟ್ಟುವಂಥ ಟ್ಯಾಕ್ಸ್ ಯಾಕೆ ಟೋಲ್ ಮಾಡಬೇಕು? ಅವ್ರ ಕಡೆಯಿಂದನೇ ಮಾಡಿಸ್ಬೋದಲ್ಲ? ಹರಪನಹಳ್ಳಿಯ ಈ ಒಂದು ಕೆರೆ ಈ ದುಸ್ಥಿತಿಗೆ ಕಾರಣ ಇವತ್ತು ಈ ಹಿಂದೆ ಮೀನು ಹಿಡಿತಾ ಇದ್ದಂಥ ಸುರೇಶ್ ಅವರು ಪಾಪ ಅವ್ರು ನಾವು ಸ್ಮರಿಸಬೇಕು. ಭಾಳ ನೀಟಾಗಿ ಇಟ್ಕೊಂಡಿದ್ರು ಕೆರೆನ. ಅವರು ಕಾಲಾನಂತರ ಅವ್ರು ತೀರ್ಕೊಂಡು ಮರಣ ನಂತರ ಈ ಕೆರೆ ಈ ದುಸ್ಥಿತಿಗೆ ಬಂದಿದೆ. ನಮಸ್ತೆ ಸರ್. ಸರ್, ಏನು ಖಾಸಗಿ ಲೇಔಟ್ನಲ್ಲಿ ಉಪಯೋಗಿಸಿರುವಂತಹ ಸ್ಯಾನಿಟರಿ ನೀರ್ನ ನೇರವಾಗಿ ಪೊಲೀಸ್ ಕೆರೆಗೆ ಬಿಡ್ತಾ ಇರುವಂತಹ ಘಟನೆ ನಡೀತಾ ಇದೆ. ಇದು ನಿಮ್ ಗಮನಕ್ಕೆ ಬಂದಿದೆಯಾ? ಮೇಡಮ್ ಬಂದಿದೆ. ಆಕ್ಚುಲಿ 3 ಕೆರೆ ಇದೆ. ಅಲ್ಲಿ ಬಂದು ನಮ್ಮ ನಿಸರ್ಗ ಲೇಔಟ್ ಇಂದ ಬರ್ತಾ ಇರೋ ಸ್ಯಾನಿಟರಿ ನೀರೆಲ್ಲ ನಮ್ಮ ಕೆರೆಗಳಿಗೇನೆ ಬಿಡ್ತಾ ಇದ್ದಾರೆ. ಮಳೆ ಬರೋವಾಗ ಮತ್ತೆ ನೈಟ್ ಟೈಮ್ ಅಲ್ಲಿ ಏನು ಸೆಗ್ರಿಗೇಟ್ ಮಾಡಿದಿರ ಡೈರೆಕ್ಟ್ ಏನಿದೆಯೋ ಅದನ್ನೇ ಬಿಡ್ತಾ ಇದ್ದಾರೆ. ತುಂಬಾ ಆಕ್ಚುಲಿ ಪೊಲೀಸ್ ಕೆರೆ ಅಂತೂ ತುಂಬಾ ಅಧ್ವಾನ ಆಗಿದೆ. ಅಲ್ಲಿ ನಿಂತ್ಕೊಂಡು ನೋಡೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟೊಂದು ದುರ್ವಾಸನೆ ಹೊಡಿತಾ ಇದೆ. ಈಗ ಆಲ್ರೆಡಿ ಪಂಚಾಯತಿಗೂ ಕಂಪ್ಲೇಂಟ್ ಕೊಟ್ಟಿದ್ವಿ. ಪಂಚಾಯತಿಯಿಂದ ನಿಸರ್ಗ ಅವ್ರ ಕಮಿಟಿಗೂ ನಾವು ದೂರು ಕೊಟ್ಟಿದ್ವಿ. ಅದು ಬಟ್ ಯಾರು ಏನು ಕ್ರಮ ತಗೊಳ್ತಾ ಇಲ್ಲ. ನಾವು ಹೋದಾಗ ಅಷ್ಟೇ ಅವರು ನಾವು ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, ನಾವೆಲ್ಲ ಕ್ಲಿಯರ್ ಮಾಡಿ ಬಿಡ್ತಾ ಇದೀವಿ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿರೋ ಗಿಡಗಳಿಗೆ ಬೆಳೆಸ್ಕೊಂತ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವೆಲ್ಲ ಗಿಡಗಳಿಗೆ ಬೆಳೆಸ್ಕೊಂಡ್ರೆ ಬಿಟ್ಟಿಲ್ಲ ಅಂದ್ರೆ ಸ್ಮೆಲ್ ಎಲ್ಲಿಂದ ಬರುತ್ತೆ, ಬಟ್ ನೀರೆಲ್ಲಿಂದ ಬರುತ್ತೆ? ಬರ್ತಾ ಇರೋದೇ ನಮ್ಗಿರೋದು ಅದೊಂದೇ ಲೆವೆಟ್ಟು, ಅಲ್ಲಿಂದಾನೇ ಬರ್ತಾ ಇರೋದು ಆ ನೀರೆಲ್ಲ. ಡೈರೆಕ್ಟ್ ಆಗಿ ನೀವು ಬಂದ್ರು ಆಲ್ರೆಡಿ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಹರಿತಾ ಇರೋ ನೀರು ನೋಡ್ಬೋದು ನೀವು. ಆಕ್ಚುಲಿ ಲಾಸ್ಟ್ ಟೈಮ್ ಬಂದಿದ್ರು, ಬಂದೆಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ಕೊ ಬಂದಿದ್ದಾರೆ ಮೀಡಿಯಾದವರು. ನಿಮ್ಮ ನೋಡ್ತಾ ಇದೀವಿ ಎಷ್ಟು ಗಬ್ಬೆ ನಾರ್ತಾ ಇದೆ ಅಂತ. ಹೌದು, ತುಂಬಾ ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್. ಅಲ್ಲಿ ನಮಗೆ ನೋಡಕ್ ಆಗ್ತಾ ಇಲ್ಲ. 17, 18 ಮತ್ತು 19 ಅಲ್ಲಿ ನಾವು ಪೊಲೀಸ್ ಕೆರೆ ಅಂತ ಅದಕ್ಕೆ ಹೆಸರಿಟ್ಟು ನಮ್ಮ ಸಿದ್ದೇಗೌಡ ಸಾಹೇಬ್ರು ಮತ್ತು ಸುತ್ತಮುತ್ತಲ ಪಂಚಾಯತಿಯವರು ಮತ್ತೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಕ್ಲೀನ್ ಮಾಡಿ ತುಂಬಾ ಚೆನ್ನಾಗಿ ಪಾತ್ವೆ ಎಲ್ಲ ಮಾಡಿದ್ರು. ಈಗ ಏನು ಪಾತ್ವೆ ಇದ್ರು ಅಲ್ಲಿ ಯಾರನ್ನು ವಾಕ್ ಮಾಡಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ಗಟ್ಟಿದೆ ಇದೆ. ಆದ್ರೆ ಅಧಿಕಾರಿಗಳು ಯಾಕೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಲೇಔಟ್ ವಿರುದ್ಧ? ಏನಕ್ಕೆ? ಲೇಔಟ್ ಅವರು ಬಲಿಷ್ಠವಾಗಿದ್ದಾರೆ ಮೇಡಮ್. ಅಧಿಕಾರಿಗಳು ಎಷ್ಟೇ ಸಲ ಅವ್ರು ರಿಕ್ವೆಸ್ಟ್ ಕೊಟ್ರು ಯಾವುದೇ ರೀತಿ ಅದೇ ನಾವು ಹೋದಾಗ ಅಲ್ಲಿ ತಡೆದಾಗ ಅಲ್ಲಿ ನೀರ್ ನಿಲ್ಲಿಸ್ತಾರೆ, ಬಟ್ ನೈಟ್ ಟೈಮ್ ಬಿಡ್ತಾರೆ. ಮತ್ತೆ ಬೆಳಗ್ಗೆ ಹೋಗಿ ನಾವು ಏನ್ ಹೇಳಿದ್ರು ಅವ್ರಿಗೆ ಒಂದು ಮೋರಿ ಮಾಡ್ಕೊಡಿ, ಇಲ್ಲ ಅದು ಸಪ್ರೇಟ್ ಆಗಿ ಇದ್ ಮಾಡಿ ಒಂದು ಸರ್ಟಿಫಿಕೇಟ್ ನಾವೆಲ್ಲ ಕ್ಲೀನ್ ಮಾಡ್ಬಿಡ್ತೀವಿ, ನಮ್ ನೀರೇ ಬರಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಇದರಲ್ಲಿ ಮಾತಾಡ್ತಾರೆ ಮೇಡಮ್ ಅವರು. ಅಲ್ಲೇ ನೋಡ್ತಾ ಇದೆ, ಕಣ್ಮುಂದೆನೆ ಕಾಣಿಸ್ತಾ ಇದೆ. ಕಣ್ಮುಂದೆನೆ ಅವ್ರದೇ ಲೆವೆಟ್ ನೀರು ಹರಿತಾ ಇದೆ, ಅವ್ರದೇ ನೀರು ಬಂದು ಈ ತರ ಕಲುಷಿತವಾಗಿದೆ, ನೀರೆಲ್ಲ ಇಷ್ಟೊಂದು ಮಲಿನವಾಗಿದೆ. ಬಟ್ ಅವರು ಯಾವ್ದಕ್ಕೂ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂದ್ರೆ ಅಕ್ರಮವಾಗಿ ಅವ್ರು ಯಾವ ರೀತಿ ಮಾಡ್ಕೊಂಡ್ರು ಸರ್? ಅಂದ್ರೆ ಫಸ್ಟ್ ಟೈಮ್ ಅವ್ರ ಕೆರೆಗೆ ಸಂಪರ್ಕ ಕೊಡ್ತಿರ್ಬೇಕಾದ್ರೆ ಯಾರು ಕೂಡ ಹೋಗಿ ತಡೆದಿರ್ಲಿಲ್ವಾ ಏನು?
ಆಕ್ಚುಲಿ ಫಸ್ಟ್ ಅಕ್ರಮವಾಗಿ ಲೆವೆಟ್ ಮಾಡಿದಾಗ ಏನ್ ಕಾಲುವೆಗಳಿತ್ತು, ರಾಜಕಾಲುವೆಗಳು ಅಂತ ಏನಿತ್ತು, ಅದು ಕೆರೆಗೆ ಡೈರೆಕ್ಟ್ ಆಗಿ ಮಳೆ ನೀರು ಹರಿಯಕ್ಕೆ ಅನ್ಬಿಟ್ಟು ಬಿಟ್ಟಿದ್ರು. ಈಗ ಅವ್ರೇನ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಪ್ಲಾಂಟ್ ರೆಡಿ ಮಾಡ್ಕೊಂಡು ಎಷ್ಟ್ ಬೇಕೋ ಅಷ್ಟು ನೀರು ಅವ್ರು ಬಳಸ್ಕೊಂಡು ಗಿಡಗಳಿಗೆ ಬಳಸ್ಕೊಂಡ್ರೆ ಏನು ತೊಂದರೆ ಆಗ್ತಾ ಇರ್ಲಿಲ್ಲ. ಈಗ ಅವ್ರೇನ್ ಮಾಡ್ತಾರೆ, ನೈಟ್ ಅಲ್ಲಿ ಅದು ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಏನೋ ಅಲ್ಲಿ ನೋಡ್ದಿರಾ ಮಾಡ್ದಿರಾ ಡೈರೆಕ್ಟ್ ಆಗಿ ಕಾಲುವೆಲ್ಲಿ ಅದೇ ಕಾಲುವೆಲ್ಲೇ ನೀರು ಕೆರೆಗಳಿಗೆ ಹರಿಸ್ತಾ ಇದಾರೆ. ಎರಡಕ್ಕೆ ಮೇಡಮ್ ಹೇಳಿ. ಇಲ್ಲಿ ನಮ್ಗೆ 2 ಕೆರೆ ಮೈನ್, ಹರಪನಹಳ್ಳಿ ಪೊಲೀಸ್ ಕೆರೆ ಮತ್ತು ಮ್ಯಾಂಗಮೀಸ್ ಹತ್ರ ಒಂದ್ ಕೆರೆ ಇದೆ. ಅದು ಬುಕ್ಸಾಗರ ಹರಪನಹಳ್ಳಿ ಜಿಗ್ನಿಗ್ ಸೇರುತ್ತೆ. ಅಲ್ಲಿ ಅಂತ ಅವರು ರೆಸಾರ್ಟ್ ನಡೆಸ್ತಾ ಇರೋದ್ರಿಂದ ಅಲ್ಲಿ ತುಂಬಾ ಕಲುಷಿತವಾಗಿದ್ರು. ಅವ್ರು ಡೈಲಿ ಅದನ್ನ ತೆಗಿತಾ ಇದಾರೆ, ಕೈಯಿಂದ ಜನಗಳು ಬಿಟ್ಟು ತೆಗೆದು ಕ್ಲೀನ್ ಮಾಡಿ. ಸ್ವಲ್ಪ ಅದು ಪರವಾಗಿಲ್ಲ, ಬಟ್ ಅದೇ ಸ್ಮೆಲ್ಲು ಅದೇ ಬರ್ತಾ ಇದೆ. ಬಟ್ ಅವ್ರು ಕ್ಲೀನ್ ಮಾಡೋದ್ರಿಂದ ಕೆರೆ ನೋಡೋಕ್ಕಾಗುತ್ತೆ. ಬಟ್ ಹರಪನಹಳ್ಳಿ ಕೆರೆ ಅಂತೂ ನೋಡಕ್ ಹೋಗಲ್ಲ, ಅಲ್ಲಿ ನಿಂತ್ಕೊಂಡು ಮಾತಾಡಕ್ ಹೋಗಲ್ಲ, ಅಷ್ಟೊಂದಿದೆ ಮೇಡಮ್. ಇವಾಗ ನಿಸರ್ಗ ಲೇಔಟ್ನ ಅಧಿಕಾರಿಗಳು ಏನಂತ ಹೇಳ್ತಿದ್ದಾರೆ, ಅಲ್ಲಿನ ಓನರ್ ಅದೇ ನಾವು ಬಿಡ್ತಾ ಇಲ್ಲ, ನಾವು ಅವ್ರು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಪ್ಲಾಂಟ್ ತೋರಿಸ್ತಾರೆ. ಬಟ್ ಬಿಡ್ತಾನೆ ಇದಾರೆ. ಅವ್ರು ಕ್ಲೀನ್ ಮಾಡ್ಕೊಡಿ, ಇಲ್ಲ ಬಿಡ್ಲೇಬಾರ್ದು ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನಮ್ಮದ್ ಬರ್ತಾ ಇಲ್ಲ, ಇನ್ನೊಂದು ಹಳ್ಳಿಗಳು ಬರ್ತಾ ಇದೆ, ಪಕ್ಕದಲ್ಲಿ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಬರ್ತಾ ಇರೋದಂತೂ ಅಲ್ಲಿ ಕಣ್ಮುಂದೆನೆ ಕಾಣಿಸುತ್ತೆ, ಫ್ಲೋ ಆಗ್ತಾ ಇರೋದು ಕಾಣಿಸುತ್ತೆ, ಎಲ್ಲ ಕಾಣಿಸುತ್ತಲ್ಲೇ. ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. MD ಇಲ್ಲ ಅನ್ನೋದು, ಅದಿಲ್ಲ ಅನ್ನೋದು, ನಮ್ದಲ್ಲ ಅನ್ನೋದು ಈ ತರ ಮಾಡ್ತಾ ಇದ್ದಾರೆ. ಓಕೆ ಹರೀಶ್ ಅವರು, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಏನು ಪೊಲೀಸ್ ಕೆರೆಗೆ ನೇರವಾಗಿ ನಿಸರ್ಗ ಲೇಔಟ್, ಖಾಸಗಿ ಲೇಔಟ್ನ ಸ್ಯಾನಿಟರಿ ನೀರು ನೇರವಾಗಿ ಕೆರೆಗೆ ಬರ್ತಾ ಇರುವಂತದ್ದು ನಾವು ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇದೀವಿ. ಅಲ್ಲಿನ ಕೆರೆ ಎಷ್ಟು ಅವ್ಯವಸ್ಥೆಯಿಂದ ತುಂಬಿಕೊಂಡಿದೆ ಅಂತ. ನೇರವಾಗಿ ಉಪಯೋಗಿಸ್ತಾ ಇರುವ ಎಲ್ಲಾ ನೀರನ್ನು ಸಹ ನೇರವಾಗಿ ಕೆರೆಗೆ ಬಿಡ್ತಾ ಇರುವಂತಹ ಘಟನೆ ನಡೀತಾ ಇರುವಂತದ್ದು. ಇನ್ನು ಅಲ್ಲಿನ ಕೆರೆಯ ಅಕ್ಕಪಕ್ಕದಲ್ಲಿ ಪಾತ್ವೆ ಸಹ ಇತ್ತು. ಆದ್ರೆ ಇದೀಗ ಅಲ್ಲಿನ ಜನರು ಅಲ್ಲಿ ಆ ಪಾತ್ವೆಯಲ್ಲಿ ಓಡಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಒಂದೇ ಒಂದು ಕಾರಣ, ಗಬ್ಬೆದ್ದು ನಾರ್ತಾ ಇರುವಂತಹ ಪೊಲೀಸ್ ಕೆರೆ ಇದಾಗಿರುವಂತದ್ದು. ಇನ್ನು ಇದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹರಪನಹಳ್ಳಿ ಕೆರೆಯ ಅವ್ಯವಸ್ಥೆಯ ಕಾರಣ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಕಾರಣ ನಿಸರ್ಗ ಲೇಔಟ್ ನಿಂದ ನೇರವಾಗಿ ಕೆರೆಗೆ ಸೇರ್ತಾ ಇರುವಂತಹ ಮಾಲಿನ್ಯಯುಕ್ತ ನೀರಾಗಿರುವಂತದ್ದು. ಇನ್ನು ಇದು ಕಾಳ್ಬಾಳು ಪಂಚಾಯಿತಿ ವ್ಯಾಪ್ತಿಯ ಹರಪನಹಳ್ಳಿಯಲ್ಲಿ ನಡೀತಾ ಇದೆ. ಕೆಲವು ವರ್ಷಗಳ ಹಿಂದೆ ಆನೆಕಲ್ಲು ಉಪವಿಭಾಗ ಪೊಲೀಸರಿಂದ ಈ ಕೆರೆನ ಅಭಿವೃದ್ಧಿ ಮಾಡಲಾಗಿರುತ್ತೆ. ಇನ್ನು ಇದೇ ಕಾರಣಕ್ಕೆ ಈ ಕೆರೆಗೆ ಪೊಲೀಸ್ ಕೆರೆ ಅಂತ ಸಹ ನಾಮಕರಣ ಮಾಡಲಾಗಿರುತ್ತೆ. ಆದ್ರೆ ಇದೀಗ ಪೊಲೀಸ್ ಕೆರೆ ಡ್ರೈನೇಜ್ ಕೆರೆಯಾಗಿ ಬದಲಾವಣೆ ಆಗ್ತಾ ಇರುವಂತದ್ದು. ಇನ್ನು ನಿಸರ್ಗ ಲೇಔಟ್ ವಿರುದ್ಧ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು, ನೀವು ಕೆಲಸನ ಮಾಡಬೇಡಿ ಅಂತ, ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಸಹ ಅವ್ರು ಮತ್ತೆ ರಾತ್ರಿ ವೇಳೆ ನೀರ್ನೆಲ್ಲ ಡ್ರೈನೇಜ್ ಕೆರೆಗೆ ಬಿಡ್ತಾ ಇರುವಂತಹ ಘಟನೆ ನಡೀತಾ ಇರುವಂತದ್ದು. ಇನ್ನು ಅಧಿಕಾರಿಗಳು ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಅವರ ಬೇಜವಾಬ್ದಾರಿತನನ ತೋರ್ತಾ ಇದ್ದಾರೆ. ಹರಪನಹಳ್ಳಿಯ ಈ ಒಂದು ಕೆರೆ ಈ ದುಸ್ಥಿತಿಗೆ ಕಾರಣ ಇವತ್ತು ಈ ಹಿಂದೆ ಮೀನು ಹಿಡಿತಾ ಇದ್ದಂಥ ಸುರೇಶ್ ಅವರು, ಪಾಪ ಅವ್ರು ನಾವು ಸ್ಮರಿಸಬೇಕು. ಭಾಳ ನೀಟಾಗಿ ಇಟ್ಕೊಂಡಿದ್ರು ಕೆರೆನ. ಅವರು ಕಾಲಾನಂತರ, ಅವ್ರು ತೀರ್ಕೊಂಡು ಮರಣ ನಂತರ ಈ ಕೆರೆ ಈ ದುಸ್ಥಿತಿಗೆ ಬಂದಿದೆ. ಅವರು ಮೀನು ಹಿಡಿಯೋದು ಬಿಟ್ಟಾದ್ಮೇಲೆ ಈ ಪರಿಸ್ಥಿತಿ ಬಂದಿದೆ. ಅದರಲ್ಲಿ ಈಗಾಗಲೇ ನಿಸರ್ಗ ಬಡಾವಣೆಯಿಂದ ಬರ್ತಕ್ಕಂಥದ್ದು STP ಒಂದು ಇದು ವಾಟರ್ ಆಗ್ಬೋದು, ಮತ್ತು ಊರಿನ ಗ್ರಾಮದಿಂದ ಬರ್ತಕ್ಕಂಥ ವಾಟರ್ ಆಗ್ಬೋದು, ಎರಡರಿಂದನೂ ಕೆರೆ ಕಲುಷಿತ ಆಗಿದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಇದನ್ನು ಪಂಚಾಯತಿಗೂ ಮತ್ತು ಆನೇಕಲ್ ತಾಲೂಕ್ ಪಂಚಾಯತಿಯ ಅಧಿಕಾರಿಗಳಿಗೂ ಗಮನ ತರಿಸಿದ್ವಿ. ಈಗಾಗಲೇ ನಾನು ಸಹ ಇದನ್ನು ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ದೀವಿ. ಅವ್ರು ಈ ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಮೊನ್ನೆ UO ಸಾಹೇಬ್ರನ್ನು ಸಹ ಹೇಳಿದ್ದಾರೆ. ಅವರು ಅದನ್ನು ಕ್ರಮಕ್ಕೆ PDO ಅವ್ರಿಗೂ ತಿಳಿಸಿದ್ದಾರೆ. ಈಗಾಗಲೇ ಇವತ್ತು ಇಂಜಿನಿಯರ್ಸ್ ಬರೋ ಮೂಮೆಂಟ್ ಇದೆ, ಬಂದು ಅವರು ಚೆಕ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಸೊ ತಮ್ಮ ಮುಖಾಂತರ ಆದರೂ ಈ ಒಂದು ಕೆರೆ ಅಭಿವೃದ್ಧಿಗೆ ಮತ್ತು ಕೆರೆ ಮತ್ತೆ ಯಥಾಸ್ಥಿತಿಗೆ ಬರಲಿಕ್ಕೆ ಒಂದು ಸಹಾಯ ಆಗಲಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೋರ್ಕೊಳ್ಳೋದಕ್ಕೆ ಗ್ರಾಮ ನಿವಾಸಿಯಾಗಿ. ಈಗ ಕೆರೆ ತುಂಬ ದುಸ್ಥಿತಿಯಲ್ಲಿದೆ. ಎಲ್ಲಿ ನೋಡಿದ್ರು ಆ ಡ್ರೈನೇಜ್ ಆಗಿರ್ಬೋದು, ಸ್ಯಾನಿಟರಿ ನೀರೇ ತುಂಬಿಕೊಂಡಿದೆ. ಇದಕ್ಕೆ ಕಾರಣ ಯಾರು ಅಂತ ಇವತ್ತು ಅದೇ ನಿಸರ್ಗ ಬಡಾವಣೆಯಿಂದ ಬರ್ತಕ್ಕಂಥ ಒಂದು STP ವಾಟರ್ ಆಗ್ಬೋದು, ಮತ್ತೆ ಗ್ರಾಮದಿಂದ ಬರ್ತಕ್ಕಂಥ ಗ್ರಾಮದ ಒಂದು ನೀರಾಗ್ಬೋದು. ಎರಡನ್ನೂ ಮಾನ್ಯ CO ಮೇಡಮ್ ಅವರು ಸಹ ಭಾಳ ಕಾಳಜಿ ಇದೆ ಅವ್ರಿಗೆ, ಕೆರೆಗಳ ಅಭಿವೃದ್ಧಿಗಾಗಲಿ, ಕೆರೆಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಲಿ. ಅವರೊಂದು ಸಹ ಸಾಕಷ್ಟು ಬಾರಿ ಇವತ್ತು ಅವರ ತಳ ಅಧಿಕಾರಿಗಳಿಗೆಲ್ಲನೂ ಸಹ ಸೂಚನೆ ಕೊಡ್ತಾ ಇದ್ದಾರೆ, ಕೆರೆಗಳನ್ನು ಕಾಪಾಡಿ, ದಯವಿಟ್ಟು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕಾಪಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ.
ಸೊ ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಏನ್ ಬೇಕೋ ಅದನ್ನ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡು ಮುಂದೆ ಇದನ್ನ ಮತ್ತೆ ಯಥಾಸ್ಥಿತಿ ಮುಂದೆ ಹಿಂದೆ ಏನಿತ್ತು ಕೆರೆ ಆ ರೀತಿ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೇಕಂತ ಅಧಿಕಾರಿಗಳಲ್ಲಿ ನಾನು ತಮ್ಮ ಮೂಲಕನೂ ಸಹ ಮನವಿ ಮಾಡ್ಕೊಳ್ತೇನೆ. ಈಗ ಸರ್ ಗಲೀಜ್ ಮಾಡ್ತಿರೋದು ಒಂದು ಲೇಔಟ್ ಅವರು ಗಲೀಜ್ ಮಾಡ್ತಾ ಇದ್ದಾರೆ. ಪಂಚಾಯತಿಯಲ್ಲಿ ಜನ ಕಟ್ಟುವಂತ ಟ್ಯಾಕ್ಸ್ ಯಾಕೆ ಟೋಲ್ ಮಾಡಬೇಕು? ಅವ್ರ ಕಡೆಯಿಂದನೇ ಮಾಡಿಸ್ಬೋದಲ್ಲ? ಈಗ ತಾವೇನ್ ಬಂದು ನೋಡ್ತಾ ಇದ್ದೀರಾ, ಇದು ಹರಪನಹಳ್ಳಿ ಕೆರೆ ಬಂದ್ಬಿಟ್ಟು ರಂಗತಿಮ್ಮನ ಕುಂಟೆ ಅಂತ ಫಸ್ಟ್ ಇತ್ತು. ಆಮೇಲೆ 2018-19 ನಮ್ಮ ಎಸ್ ಕೆ ಉಮೇಶ್ ಸಾರು ಮತ್ತೆ ನಮ್ಮ ಇವರು ಸಿದ್ದೇಗೌಡ ಸಾಹೇಬ್ರು ಇವರೆಲ್ಲ ಬಂದು ಪೊಲೀಸ್ ಕೆರೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಸ್ಥಳೀಯರ ಸಹಕಾರ, ಪಂಚಾಯತಿ ಸಹಕಾರ ತಗೊಂಡು ಎಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿ ತುಂಬಾ ಚೆನ್ನಾಗಿತ್ತು. ಈಗ ಬರ್ತಾ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ ಇಷ್ಟೊಂದು ಕಲುಷಿತವಾಗಲು ಕಾರಣ ಬಂದ್ಬಿಟ್ಟೆ ನಮ್ಗೆ ನಿಸರ್ಗ ಬಡಾವಣೆ ಅವರು ಏನ್ ಮಾಡ್ತಾ ಇದಾರೆ, ಯಾವುದೇ ಟ್ರೀಟ್ಮೆಂಟ್ ಪ್ಲಾಂಟ್ ಅದೇನು ಮಾಡ್ತಿಲ್ಲ, ಸುಮ್ಗೆ ಇಟ್ಕೊಂಡಿದ್ದಾರೆ. ನಮ್ಗೋಸ್ಕರ ಯಾರಾದ್ರೂ ಬಂದು ಮೀಡಿಯಾದವ್ರು ನೋಡಿದಾಗ ಪ್ಲಸ್ ಇಲ್ಲ ಸ್ಥಳೀಯದವ್ರು ಹೋಗಿ ಕೇಳಿದಾಗ ತೋರಿಸ್ತಾರಷ್ಟೇ. ನೈಟ್ ಆದ್ರೆ ಮಳೆಗಾಲ ಬಂದಾಗ ಏನಿದೆ ಸ್ಯಾನಿಟರಿ ವಾಟರ್ನ ಡೈರೆಕ್ಟ್ ಕೆರೆಗೆ ಬಿಡ್ತಾ ಇದ್ದಾರೆ. ಪಂಚಾಯತಿಂದ ನಾವು ಎಷ್ಟೇ ಅರ್ಜಿ ಕೊಟ್ಟರು, PDO ಸಾಹೇಬ್ರಿಗೆ ಎಷ್ಟೇ ಇದ್ ಮಾಡಿದ್ರು, ಯಾರು ಏನ್ ಹೇಳಿದ್ರು, ಅಧಿಕಾರಿಗಳಿಗೆ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ನಮ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, ನಾವು ಇದ್ ಮಾಡಿ ಗಿಡಗಳು ಬಳಸ್ಕೊಳ್ತಾ ಇದೀವಿ, ಗಿಡ ಪ್ಲಾಂಟ್ ಇದ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ನೈಟ್ ಟೈಮು ಡೈರೆಕ್ಟ್ ಆಗಿ ಏನಿದೆಯೋ ಅದು ಸ್ಯಾನಿಟರಿ ವಾಟರ್ ಡೈರೆಕ್ಟ್ ಬಿಡ್ತಾ ಇದ್ದಾರೆ. ಇಲ್ಲಿ ಇದು ರಂಗತಿಮ್ಮನ ಕುಂಟೆ, ಇದು ಪೊಲೀಸ್ ಕೆರೆ ಇರ್ಬೋದು, ಅಲ್ಲಿ ಒಂದು ಗುಂಟೊಪ್ಪಲ್ಲಿ ಅಲ್ಲಿ ಒಂದು ಕೆರೆ ಇದೆ, ಆ ಕೆರೆಗೂ ಸಹ ಬಿಡ್ತಾ ಇದ್ದಾರೆ. ಮತ್ತು ಮ್ಯಾಂಗೋ ಮಿಸ್ಟ್ ಕೆರೆ, ಅಲ್ಲಿ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಪಕ್ಕದಲ್ಲಿ ಒಂದು ಕೆರೆ ಇದೆ, ಅದಕ್ಕೂ ಡೈರೆಕ್ಟ್ ಸ್ಯಾನಿಟರಿ ವಾಟರ್ ಬಿಡೋದ್ರಿಂದ ಇಷ್ಟೊಂದು ಕಲುಷಿತವಾಗಿದೆ. ಈಗಾಗಲೇ ನಾವು ಕ್ಲೀನ್ ಮಾಡಿಸೋದಕ್ಕೆ 2-3 ಸಲ ಅರ್ಜಿ ಕೊಟ್ಟರು, ಅವ್ರೇನು ಕೇರ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ತಮ್ಮ ಮೀಡಿಯಾ ಮುಖಾಂತರನಾದ್ರೂ ಅವ್ರು ಎಚ್ಚೆತ್ಕೊಂಡು ನಮ್ಮ ಈ ಇರೋ ಚಿಕ್ಕ ಚಿಕ್ಕ ಕೆರೆಗಳನ್ನಾದ್ರೂ ಉಳಿಸ್ಕೊಟ್ರೆ ನಮ್ಮ ಮುಂದಿನ ಪೀಳಿಗೆ ಕೆರೆಗಳಾದ್ರೂ ಉಳ್ಕೊಳ್ತವೆ. ಈಗ ಕೆರೆ ಪರಿಸ್ಥಿತಿ ಯಾವ ರೀತಿ? ಹಸುಗಳು ಮೇಯಕ್ಕೆ ಬರ್ತಾವೆ. ಅಲ್ಲ, ಕೆರೆ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ, ಕೆರೆ ಪರಿಸ್ಥಿತಿ ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ ಅಲ್ಲಿ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ಹಾಳಾಗಿದೆ. ಹಾಳಾಗೋದ ಕಾರಣನೇ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಿಸರ್ಗ ಬಡಾವಣೆ ನೀರು, ಡ್ರೈನೇಜ್ ನೀರು ಪ್ಲಸ್ ಸ್ಯಾನಿಟರಿ ನೀರು ಡೈರೆಕ್ಟ್ ಆಗಿ ವಿತೌಟ್ ಇದ್ ಮಾಡಿದಿರ ಟ್ರೀಟ್ಮೆಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬಿಡ್ತಾ ಇದ್ದಾರೆ. ಆ ಬಿಡ್ತಾ ಇರೋದ್ರಿಂದಾನೇ ಇಷ್ಟೊಂದು ಕಲುಷಿತವಾಗಿದೆ. ಇವತ್ತು ನಿಂತ್ಕೊಂಡು ಇಲ್ಲಿ ಮೂಗಿಡ್ಕೊಂಡು ನಿಂತ್ಕೊಂಡು ಮಾತಾಡ್ಬೇಕು, ಅಷ್ಟೊಂದು ಪರಿಸ್ಥಿತಿ ಇದೆ ಇಲ್ಲಿ. ಆರೋಗ್ಯ ಕೆಡ್ತಾ ಇದೆ. ಆಲ್ರೆಡಿ ಆರೋಗ್ಯ ಕೆಡೋದೇ ನಾವು ಪರಿಸರ ಕರೆಕ್ಟ್ ಆಗಿ ಇಟ್ಕೊಂಡಿಲ್ಲ. ಅವಾಗ ಆಸ್ಪತ್ರೆ ಇರ್ಲಿಲ್ಲ, ಆರೋಗ್ಯ ಚೆನ್ನಾಗಿತ್ತು. ಇವಾಗ ಆಸ್ಪತ್ರೆಗಳು ಬಂತು, ಎಷ್ಟು ನಾವು ಬೆಳೀತಾ ಇದೀವೋ ಅಷ್ಟೇ ಆರೋಗ್ಯ ಕೆಡ್ತಾ ಇದೆ.